ತಾಲೂಕಿನ ಹಗರುಂಡಿ ಗ್ರಾಮದ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 29/3/26ರಿಂದ 6/4ರವರೆಗೆ ಕಲ್ಯಾಣ ನಾಡಿನ ಶರಣರ ಒಂದು ಪ್ರವಚನ ಕಾರ್ಯಕ್ರಮವನ್ನು ಊರಿನಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಸೆಳ್ಗಿ ಮಠ, ಸಂಗೀತ ಸೇವೆ ಸಿದ್ದಯ್ಯ ಸ್ವಾಮಿಗಳು, ಅದೇ ರೀತಿಯಾಗಿ ಈ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಶಿವಾನಂದ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಿಗಳು ವಿರಕ್ತ ಮಠ ಮುತ್ಯಾನ್ ಬಬ್ಲಾದ್ ಇವರು ಕೂಡ ರಥೋತ್ಸವದ ದಿನದಂದು ಆಗಮಿಸಿ ಎಲ್ಲ ಜನರಿಗೆ ಆಶೀರ್ವಚನ ನೀಡುತ್ತಾರೆ. ಅದೇ ರೀತಿಯಾಗಿ 8ನೇ ತಾರೀಕು ಬೆಳಗಿನ ಜಾವ ಮತ್ತು ಸಾಯಂಕಾಲ ಜಂಗಿ ಕುಸ್ತಿಗಳು ನಡೀತಾ ಇರ್ತವೆ. ಅದೇ ರೀತಿಯಾಗಿ ಮತ್ತು 8/4 ರಾತ್ರಿ 10 ಗಂಟೆಗೆ ಶ್ರೀ ಶರಣಪ್ಪ ವಿ ಹೂಗಾರ್ ವಿರಚಿತ ನಾಟಕ ಮತ್ತು ಸಿಂಧೂರ ಎಂಬ ನಾಟಕ, ಸುಂದರ ಸಾಮಾಜಿಕ ನಾಟಕವನ್ನು 8ನೇ ತಾರೀಕು ಮತ್ತು 10ನೇ ತಾರೀಕಿನ ಅಂದು ನಡೆಸಿಕೊಡ್ತಾ ಇದ್ದೇವೆ. ಮಹಾದಾಸೋಹಿ ಶರಣಬಸವೇಶ್ವರ ಒಂದು ರಥೋತ್ಸವಕ್ಕೆ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಎಲ್ಲ ಒಂದು ರೀತಿಯಿಂದ ವಿಜೃಂಭಣೆಯಿಂದ ಇವತ್ತು ಡೊಳ್ಳು ಕುಣಿತ ಇರ್ಬೋದು, ಮತ್ತು ಭಜನಾ ಮಂಡಳಿ ಇರ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಲಾವಿದರಿಂದ ಕಲಾ ತಂಡಗಳು ಭಾಗವಹಿಸಿದ್ದು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಇಲ್ಲಿವರೆಗೂ ಆಚರಿಸಿಕೊಂಡು ಬಂದಿರುತ್ತೇವೆ. ಎಲ್ಲ ರಥೋತ್ಸವಕ್ಕೆ ಆಗಮಿಸಿ ತಾವುಗಳು ಒಂದು ಮೆರಗನ್ನು ಕೊಡ್ತೀರಾ ಅಂತ ಹೇಳಿ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಯಪಡಿಸುತ್ತೇನೆ. ಶರಣಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ್ ಸಜ್ಜನ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಜಾತ್ರೆಯನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಸಫಾರಿ ಪ್ರಾರಂಭವಾಗಿನಿಂದ ಕಾಡು ಪ್ರಾಣಿಗಳ ಹಾವಳಿ ನಿಂತಿತ್ತು. ರೈತರಿಗೆ ಆತಂಕ ಶುರುವಾಗಿದೆ. ಬೆಂಗಳೂರಲ್ಲಿ ಕೆಲಸ ಮಾಡಲು ಭಯಪಡ್ತಾ ಇದ್ದಾರೆ. ಎರಡನೇದು, ನಮ್ಮ ಗುಂಡ್ಲುಪೇಟೆಯಿಂದ ಹೊರ ರಾಜ್ಯಕ್ಕೆ ನಮ್ಮಲ್ಲಿನ ಖನಿಜ ಸಂಪತ್ತು ವೃದ್ಧಿ ಮಾಡ್ತಾ ಇರೋದು, ಇದನ್ನು ನಿಲ್ಲಿಸಬೇಕು. ಅಕ್ರಮ ಹೋಗ್ತಕ್ಕಿರ್ತಕ್ಕಂಥ ನಿಮಗೆ ತಾಲೂಕಿನಲ್ಲಿ ಟಿಪ್ಪರ್ಗಳು ಹೆಚ್ಚಿದ್ದು ಜನಸಾಮಾನ್ಯರ ರಸ್ತೆಯಲ್ಲಿ ಹೋಗಲು ತುಂಬ ಭಯ ಆಗ್ತಾ ಇದೆ. ಮತ್ತು ಈ ವಿಷಯವಾಗಿ ಗುಂಡ್ಲುಪೇಟೆ ಶಾಸಕರು ಹೋರಾಟ ಸ್ಥಳಕ್ಕೆ ಬರಬೇಕು. ಇದನ್ನು ಸರ್ಕಾರದ ಗಮನಕ್ಕೆ ತಂದು ಸಂಪೂರ್ಣ ವಿಶ್ವಾಸವನ್ನು ಮಾಡಬೇಕು. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಗುತ್ತಿದ್ದು ಈ ಸಾಮಾನ್ಯರಿಗೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಬೇಡಿಕೆ ಇಡುತ್ತಿದ್ದಾರೆ. ಇದು ಸಂಪೂರ್ಣ ನಿಲ್ಲಬೇಕು. ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒಗಳು ಸರ್ವಾಧಿಕಾರ ಮಾಡುತ್ತಿದ್ದು ಜನಸಾಮಾನ್ಯರಿಗೆ ಸ್ಪಂದಿಸುತ್ತಿಲ್ಲ. 4ನೇದು, ಗುಂಡ್ಲುಪೇಟೆ ಪೊಲೀಸ್ ರಾಜಕಾರಣಿಗಳ ಕೈಗೊಂಡವರಾಗಿದ್ದಾರೆ. ಜನಸಾಮಾನ್ಯರಿಗೆ ರೈತರಿಗೆ ಸ್ಪಂದಿಸದೆ ಕೇವಲ ಅಧಿಕಾರಿಗಳು ರಾಜಕಾರಣಿಗಳು ಇವರು 7 ರೀತಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ರೈತರ ಜಮೀನಿನಲ್ಲಿ ಸಾಕಷ್ಟು ಕಳ್ಳತನವಾಗಿದ್ದು, 3 ತಾಲೂಕಿನ ಬರಗಿ, ಭೀಮನಂಗೂರು, ಮಲ್ಲಿಕಾರ್ಪುರ ಸುಮಾರು ದೇವಸ್ಥಾನದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಕಳ್ಳತನವಾಗಿದ್ದವು. ಇಲ್ಲಿಯವರೆಗೆ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹಾಗೂ ರೈತ ಹೋರಾಟಗಾರರು ಹೋರಾಟದಿಂದ ತಾಲೂಕಿನಲ್ಲಿ ಆಗುತ್ತಿರುವ ಸಮಸ್ಯೆ ಕುರಿತಂತೆ ಪೊಲೀಸ್ ಇಲಾಖೆ ಮಧ್ಯಪ್ರವೇಶಿಸಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹಾಗೂ ಡಿವೈಎಸ್ಪಿ ಅವರು ಕೂಡ ಹೋರಾಟಗಾರರು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ದೌರ್ಜನ್ಯದ ಭಾಗವಾಗಿದೆ. ಹಾಗಾಗಿ ಇದರ ಬಗ್ಗೆ ಮಾನ್ಯ SP ರವರು ತನಿಖೆ ನಡೆಸಿ ಜನಸಾಮಾನ್ಯರಿಗೆ ಪೊಲೀಸ್ ಇದ್ದರೆ ಭರವಸೆ ಎಂಬ ಮಾರ್ಗವನ್ನು ಸರಿಪಡಿಸಬೇಕಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಿಲಿಂಡರ್ ಅಭಾವವಾಗಿದ್ದು, ಗುಂಡ್ಲುಪೇಟೆ ವಿಜಯ ಗ್ಯಾಸ್ ಏಜೆನ್ಸಿ ಹಾಗೂ ಅಂಗಳದ ಇಂಡಿಯನ್ ಗ್ಯಾಸ್ ಸಾರ್ವಜನಿಕರು